ಬಹಳ ಉಪಯುಕ್ತವಾದಂಥ ವಿಡಿಯೋ ಸ್ನೇಹಿತರೆ. ಅರ್ಥ ಆಗದೇ ಇದ್ದರೆ ಪದೇ ಪದೇ ವಿಡಿಯೋವನ್ನು ನೋಡಿ ಅರ್ಥ ಮಾಡ್ಕೊಳ್ಳಿ. ಮಕರ ಸಂಕ್ರಾಂತಿ ಫಲಗಳ ಆಧಾರಿತವಾಗಿ ತುಲಾರಾಶಿಯವರ 2026ರ ವರ್ಷ ಭವಿಷ್ಯ ಹೇಗಿದೆ ಅನ್ನೋದನ್ನು ನೋಡೋದಾದರೆ, ತುಲಾರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಅತಿ ಉತ್ತಮವಾದಂತಹ ಭಾಗ್ಯಗಳು ತೆರ್ಕೊಳ್ತಕ್ಕಂತಹ ಸಂದರ್ಭಗಳು ಕಂಡುಬರ್ತಾ ಇದೆ. ಹೊಸ ಉದ್ಯೋಗದಲ್ಲಿ ನೀವು ಆಸಕ್ತಿಯನ್ನು ಹೊಂದ್ತೀರಾ, ಆ ಉದ್ಯೋಗದಲ್ಲಿ ನೀವು ಸಕ್ಸಸ್ಸು ಸಹ ಆಗ್ತೀರಾ. ಸಾಂಸಾರಿಕ ಜೀವನ ತುಂಬ ತೃಪ್ತಿಕರವಾಗಿರುತ್ತೆ. ಮನೆಯಲ್ಲಿರ್ತಕ್ಕಂತಹ ಮಹಿಳೆಯರು ಅಂದರೆ ಕುಟುಂಬ ಸದಸ್ಯರು, ಮಕ್ಕಳು ಎಲ್ಲರೂ ಸಹ ನಿಮ್ಮನ್ನು ತುಂಬ ಚೆನ್ನಾಗಿ ಆತಿಥ್ಯವನ್ನು ಮಾಡ್ತಾರೆ, ಗೌರವವನ್ನು ಕೊಡ್ತಾರೆ, ಮನ್ನಣೆಯನ್ನು ಕೊಡ್ತಾರೆ. ಜನರಿಂದ ಸಹ ಉತ್ತಮವಾದಂತಹ ಪ್ರತಿಕ್ರಿಯೆ ನಿಮಗೆ ಕಂಡುಬರುತ್ತೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರ ಇರಬೇಕು. ಹಣದ ಹರಿವು ಚೆನ್ನಾಗಿರುತ್ತೆ, ಹಾಗೆಯೇ ಖರ್ಚು ಸಹ ಆಗುತ್ತೆ. ಹಣಕ್ಕೆ ಹೊಸ ಹೊಸ ಯೋಜನೆಗಳನ್ನು ಹಾಕ್ಕೊಳ್ಳೋದನ್ನು ಈ ತಿಂಗಳು ಮುಂದೂಡುವುದು ಒಳ್ಳೆಯದು. ಸ್ವಲ್ಪ ನಷ್ಟವೇ ಆಗ್ತಕ್ಕಂಥ ಸಂದರ್ಭಗಳು ಬರ್ಬೋದು ಈ ತಿಂಗಳಲ್ಲಿ ನೀವು ಹೂಡಿಕೆಗಳನ್ನು ಮಾಡಿದ್ದೇ ಆದರೆ. ಬಂಧು ಬಾಂಧವರ ಸಂಪರ್ಕನ ಸ್ವಲ್ಪ ಚೆನ್ನಾಗಿಟ್ಕೊಳ್ಳಿ. ನೇರ ಮಾತು ಇರ್ಬೋದು, ಆದರೂ ಸಹ ಮನಸ್ಸಿಗೆ ನೋವಾಗುವ ಹಾಗೆ ಮಾತನ್ನು ಆಡಿದರೆ ಬಂಧು ಬಾಂಧವರು, ಸ್ನೇಹಿತರು, ಹಿತೈಷಿಗಳು ಅಂತ ಯಾರಿರ್ತಾರೆ ಅವ್ರ ಮನಸ್ಸಿಗೆ ನೋವಾಗುತ್ತೆ. ಅವರು ಸಮಾಧಾನವಾಗಿದ್ದರೂ ಸಹ ನೀವು ಟ್ರಿಗರ್ ಮಾಡೋದ್ರಿಂದ ಕೆಲವಷ್ಟು ವ್ಯಾಜ್ಯಗಳು ಏರ್ಪಡ್ತಕ್ಕಂಥ ಸಂದರ್ಭಗಳು ಬರುತ್ತೆ. ಆಸ್ತಿಯಾಗಲಿ, ಹಣಕಾಸಿನ ವಿಚಾರದಲ್ಲಿ ದೊಡ್ಡ ದೊಡ್ಡ ಯೋಜನೆಗಳಿಗೆ ನೀವು ಇನ್ವೆಸ್ಟ್ ಮಾಡೋದಾಗಲಿ ಈ ತಿಂಗಳಲ್ಲಿ ಬೇಡ. ಫೆಬ್ರವರಿ ತಿಂಗಳಲ್ಲಿ ಸಹೋದರರಿಂದ ಉತ್ತಮವಾದಂತಹ ಸಹಕಾರ ಸಿಗುತ್ತೆ ನಿಮಗೆ. ಯಾವುದೇ ವ್ಯವಹಾರ ಮಾಡೋಕ್ಕೋದ್ರೂ ಸಹ ಅವರು ಸಾಥ್ ಕೊಡ್ತಾರೆ. ಜೊತೆಗೆ ಹೆಚ್ಚು ಉಪಯುಕ್ತವಾದಂತಹ ಸಲಹೆಗಳನ್ನು ಕೊಟ್ಟು ನಿಮ್ಮನ್ನು ಅಪಾಯದಿಂದ ಪಾರು ಮಾಡ್ತಕ್ಕಂತಹ ಸಂದರ್ಭಗಳು ಸಹ ಬರುತ್ತೆ. ಬಾಂಧವರ ಜೊತೆಗೆ ಎಚ್ಚರಿಕೆಯಿಂದ ಇರಿ. ಹಿತೈಷಿಗಳು ಅಂತ ಯಾರಿರ್ತಾರೆ, ಸ್ನೇಹಿತರು ಅಂತ ಯಾರಿರ್ತಾರೆ, ಅವರನ್ನು ತುಂಬ ನಂಬಕ್ಕೆ ಹೋಗಬೇಡಿ. ನಂಬಿದರೆ ಅವರು ನಂಬಿಕೆ ದ್ರೋಹ ಮಾಡ್ತಕ್ಕಂಥ ಸಂದರ್ಭಗಳು ಬರುತ್ತೆ. ಈ ತಿಂಗಳಲ್ಲಿ ಧನಾಗಮನ ಮಾತ್ರ ಅತಿ ಉತ್ತಮವಾಗಿ ಇದೆ. ನಿಮಗೆ ಹೆಚ್ಚು ಹೆಚ್ಚು ದೈವತಾ ಕಾರ್ಯಗಳನ್ನು ಮಾಡ್ತೀರಾ. ದೈವಿಕ ಶಕ್ತಿಯ ಸಂಚಯನ ಆಗುತ್ತೆ ನಿಮ್ಮ ದೇಹದಲ್ಲಿ ಹಾಗೂ ಬುದ್ಧಿ ಮನಸ್ಸಿನಲ್ಲಿ. ಅತಿ ಉತ್ತಮವಾದಂತಹ ವಿಚಾರಗಳನ್ನು ನೀವು ಯೋಚನೆ ಮಾಡ್ತೀರಾ, ಅದನ್ನು ಧರ್ಮ ಬುದ್ಧಿಯಿಂದ ಪರಿಪಾಲನೆ ಕೂಡ ಮಾಡ್ತೀರಾ. ಆದ್ದರಿಂದ ಫೆಬ್ರವರಿ ತಿಂಗಳು ತುಂಬ ಉತ್ತಮವಾಗಿದೆ. ಸಾಂಸಾರಿಕವಾಗಿ, ಸಾಮಾಜಿಕವಾಗಿ, ದೈಹಿಕವಾಗಿ ಎಲ್ಲ ರೀತಿಯಲ್ಲಿಯೂ ಅತಿ ಉತ್ತಮವಾಗಿರ್ತಕ್ಕಂತಹ ತಿಂಗಳು. ಮಾರ್ಚ್ ತಿಂಗಳಲ್ಲಿ ನೀವು ಅಗತ್ಯಕ್ಕಿಂತ ಹೆಚ್ಚು ಧನವನ್ನು ವ್ಯಯ ಮಾಡ್ತೀರಾ. ನಿಮ್ಮ ಯೋಜನೆಗಿಂತ ಹೆಚ್ಚಾಗಿ ಯೋಜಿತ ಕಾರ್ಯಗಳಲ್ಲಿ ಧನ ಆಗುತ್ತೆ. ಕೆಲವು ಸರ್ತಿ ನಷ್ಟವೂ ಸಹ ಆಗ್ತಕ್ಕಂಥ ಸಂದರ್ಭಗಳು ಇದೆ. ಬಹಳ ಎಚ್ಚರವಾಗಿ ಇರಬೇಕು ಈ ತಿಂಗಳು ಹಣಕಾಸಿನ ವ್ಯವಹಾರದ ಬಗ್ಗೆ. ನೀವು ವ್ಯಾಪಾರಸ್ಥ ಕುಟುಂಬದವರಾಗಿದ್ದರೆ ಈ ತಿಂಗಳಲ್ಲಿ ತುಂಬ ಉತ್ತಮವಾದಂತಹ ವ್ಯಾಪಾರದಲ್ಲಿ ಲಾಭವನ್ನು ಕಾಣ್ತೀರಾ. ನೀವು ವಿದ್ಯಾರ್ಥಿಗಳಾಗಿದ್ದರೆ ಅವರಿಗೆ ಸಹ ಓದಿನಲ್ಲಿ ಮುನ್ನಡೆ ಕಾಣುತ್ತೆ. ಅತಿ ಉತ್ತಮವಾದಂತಹ ಪ್ರಗತಿಯನ್ನು ಕಾಣ್ತೀರಾ. ನೀವು ಸ್ಕಾಲರ್ಶಿಪ್ ಇತ್ಯಾದಿಯಾಗಿ ಅವುಗಳನ್ನು ಪಡ್ಕೊಂಡು ವಿದೇಶಗಳಿಗೆ ಹೋಗಿ ಬರ್ತಕ್ಕಂಥ ಸಂದರ್ಭಗಳು ಸಹ ಸೃಷ್ಟಿ ಆಗ್ಬೋದು. ಮಾರ್ಚ್ ತಿಂಗಳು ಹೆಚ್ಚು ಏರಿಳಿತಗಳನ್ನು ಹೊಂದಿಲ್ಲ. ಕಳೆದ ತಿಂಗಳಿನ ಹಾಗೆ ಸ್ವಲ್ಪ ಶುಭದಾಯಕವಾಗಿಯೇ ಮುಂದುವರಿತಾ ಇರುತ್ತೆ. ಮಾತುಕತೆಯಲ್ಲಿ ಮತ್ತು ವ್ಯವಹಾರದಲ್ಲಿ ಸ್ವಲ್ಪ ಎಚ್ಚರ ಇರಬೇಕು. ಸುತ್ತಮುತ್ತಲು ಇರೋರಲ್ಲಿ ಯಾರು ಹಿತೈಷಿಗಳೋ, ಯಾರು ನಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಇಟ್ಕೊಂಡಿದ್ದಾರೆ ಅನ್ನೋದನ್ನು ಗುರುತಿಸುವಂಥ ಕಲೆಯನ್ನು ನೀವು ಕಲೀಲೇಬೇಕು. ಎಲ್ಲರೂ ಒಳ್ಳೆಯವರಾಗಿ ಕಾಣ್ತಾರೆ. ಸಮಯಕ್ಕೆ ಸಂದರ್ಭಕ್ಕೆ ಅನುಗುಣವಾಗಿ ಉಪಯೋಗಿಸ್ಕೊಂಡು ಬಿಟ್ಟಾಕ್ತಾರೆ. ಮತ್ತು ತುಂಬ ನಷ್ಟವನ್ನು ಸಹ ತಂದುಕೊಡ್ತಕ್ಕಂಥ ಸಂದರ್ಭಗಳು ಬರುತ್ತೆ. ಆರೋಗ್ಯದ ಕಡೆ ಎಚ್ಚರ ಇರಲಿ. ಮನೆಯಲ್ಲಿರ್ತಕ್ಕಂಥ ಹಿರಿಯರ ಆಶೀರ್ವಚನಗಳನ್ನು ತಗೊಳ್ಳಿ, ಅವರ ಬುದ್ಧಿವಾದಗಳನ್ನು ತಗೊಳ್ಳಿ. ಜೊತೆಗೆ ಅವರ ಆರೋಗ್ಯದ ಕಡೆ, ಮನೆಯಲ್ಲಿರ್ತಕ್ಕಂಥ ಮಕ್ಕಳು, ಹೆಣ್ಮಕ್ಕಳ ಕಡೆಗೆ ಹೆಚ್ಚು ನೀವು ಪ್ರಾಶಸ್ತ್ಯವನ್ನು ಕೊಡಲೇಬೇಕಾಗುತ್ತೆ ಈ ತಿಂಗಳಲ್ಲಿ. ಏಪ್ರಿಲ್ ತಿಂಗಳು ನಿಮಗೆ ಸಮಾಜ ಬಾಂಧವರಿಂದ ಅತಿ ಉತ್ತಮವಾದಂತಹ ಗೌರವ ಮನ್ನಣೆಗಳು ದೊರೆಯುತ್ತೆ. ಸಮಾಜಮುಖಿಯಾಗಿ ನೀವು ಮಾಡಿರ್ತಕ್ಕಂತಹ ಕೆಲಸ ಕಾರ್ಯಗಳು ಹೆಚ್ಚು ಪ್ರತಿಫಲವನ್ನು ಕೊಡ್ತವೆ. ನಿಮ್ಮನ್ನು ಗುರುತಿಸಿ ಅಭಿನಂದನೆಗಳನ್ನು ಮಾಡ್ತಾರೆ, ಮನ್ನಣೆಯನ್ನು ಮಾಡ್ತಾರೆ. ಹಾಗೆ ವಿದ್ಯಾರ್ಥಿಗಳಾಗಿದ್ದರೆ ವಿದ್ಯಾಭ್ಯಾಸದಲ್ಲಿ ಅತಿ ಉತ್ತಮವಾದಂತಹ ಪ್ರಗತಿ ಮುಂದುವರಿಯುತ್ತೆ. ಸಮಾಜದಲ್ಲಿ ಹೆಚ್ಚು ಗೌರವವನ್ನು ಪಡೆತಕ್ಕಂಥ ಸಂದರ್ಭದಲ್ಲಿ ಮಾತಿನ ಮೇಲೆ ನಿಗಾ ಇರಲಿ. ಎಂತಹ ಸನ್ನಿವೇಶ ಬಂದರೂ ಸಹ ಚಾಕಚಕ್ಯತೆಯಿಂದ ನಿಭಾಯಿಸಿ ಇತರರ ಬಾಯಿಗೆ ಆಹಾರ ಆಗದೇ ಇರುವ ಹಾಗೆ ನೋಡ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ. ಖರ್ಚು ಸಹ ಅಗತ್ಯಕ್ಕಿಂತ ಹೆಚ್ಚಾಗಿ ಬರುತ್ತೆ ಈ ತಿಂಗಳಲ್ಲಿ. ಹಾಗೆ ಹಣನೂ ಹರಿತಾ ಇರೋದರಿಂದ ನಿಮಗೆ ಅಂಥ ತೊಂದರೆ ಏನೂ ಆಗೋದಿಲ್ಲ. ಈ ತಿಂಗಳಲ್ಲಿ ಹೆಚ್ಚು ಬೆಲೆ ಬಾಳ್ತಕ್ಕಂತಹ ವಸ್ತುಗಳನ್ನು ಕೊಂಡ್ಕೊಳ್ತೀರಾ ನೀವು. ಬೆಳ್ಳಿ, ಬಂಗಾರ, ವಜ್ರ ಇತ್ಯಾದಿ ಅತಿ ಉತ್ತಮವಾದಂತಹ ಬೆಲೆ ಬಾಳ್ತಕ್ಕಂತಹ ವಸ್ತುಗಳ ಬಗ್ಗೆ ನಿಮ್ಮ ಗಮನ ಇರುತ್ತೆ. ಜೊತೆಗೆ ನೀವು ಅದನ್ನು ಪಡ್ಕೊಳ್ಳಿಕ್ಕೂ ಸಹ ಸಾಧ್ಯ ಆಗುತ್ತೆ. ಹೆಚ್ಚು ಹೆಚ್ಚು ಭೋಜನ ಕೂಟಗಳಲ್ಲಿ ಭಾಗವಹಿಸ್ತೀರಾ. ಇದು ಆರೋಗ್ಯದ ಮೇಲೆ ಪರಿಣಾಮ ಬೀರದ ಹಾಗೆ ಎಚ್ಚರಿಕೆಯಿಂದ ಇರಬೇಕಾದಂಥದ್ದು. ಕಾರ್ಯಗಳಲ್ಲಿ ವಿಘ್ನ ಆಗ್ಬೋದು. ಶುಭ ಕಾರ್ಯಗಳಾಗಲಿ ಅಥವಾ ಯಾವುದಾದ್ರೂ ಲೇವಾದೇವಿ ಕಾರ್ಯಗಳು
ಆಸ್ತಿ ಖರೀದಿ ವಿಚಾರಗಳು, ಇಂಥ ವಿಚಾರಗಳಲ್ಲೆಲ್ಲ ಸ್ವಲ್ಪ ವಿಘ್ನಗಳು ಬರುತ್ತೆ. ಎಚ್ಚರಿಕೆಯಿಂದಿರಬೇಕು. ಜನರ ಜೊತೆಗೆ ಒಡನಾಡುವಾಗ ಬಹಳ ಗಮನ ಇಟ್ಟು ಮಾತುಕತೆಗಳನ್ನು ನಡೆಸಬೇಕಾಗುತ್ತೆ. ಆರೋಗ್ಯ ಉತ್ತಮವಾಗಿರುತ್ತೆ, ಹಣದ ಹರಿವು ಉತ್ತಮವಾಗಿರುತ್ತೆ, ಕುಟುಂಬ ಸೌಖ್ಯ ಉತ್ತಮವಾಗಿರುತ್ತೆ. ಈ ತಿಂಗಳು ಸ್ವಲ್ಪ ಕಷ್ಟ ನಷ್ಟಗಳು ಕಂಡರೂ ಸಹ ಉತ್ತಮ ತಿಂಗಳಾಗಿಯೇ ಸಾಬೀತಾಗುತ್ತೆ. ಮೇ ತಿಂಗಳು ಉದ್ಯೋಗ ಬದಲಾವಣೆಗೆ ಅತಿ ಉತ್ತಮವಾಗಿರ್ತಕ್ಕಂಥ ಸೂಕ್ತವಾದ ಸಮಯ. ಮಾಡ್ತಿರ್ತಕ್ಕಂಥ ಕೆಲಸ ಸರ್ಕಾರಿ ಉದ್ಯೋಗ ಆಗ್ಬೋದು, ಕಂಪನಿ ಉದ್ಯೋಗಗಳಾಗ್ಬೋದು, ಲಾಭ ತರ್ತಕ್ಕಂಥ ಉದ್ಯೋಗಗಳಲ್ಲೆಲ್ಲಾದರೂ ನೀವು ಇದ್ದಿದ್ರೆ ಆ ಉದ್ಯೋಗ ಬೇಡಪ್ಪ, ಸ್ವಂತದಾಗಿ ಏನನ್ನಾದರೂ ಬೃಹತ್ತಾಗಿ ಮಾಡೋಣ, ದೊಡ್ಡ ಕಂಪನಿಯನ್ನೇ ಸ್ಥಾಪನೆ ಮಾಡೋಣ, ಜಮೀನು ಕೊಂಡ್ಕೊಳ್ಳೋಣ, ಹೊಸ ಉದ್ಯೋಗಕ್ಕೆ ನಾವು ನಾಂದಿ ಹಾಡೋಣ ಅಂತ ನೀವೇನಾದರೂ ಮನಸ್ಸಲ್ಲಿ ಯೋಚನೆ ಮಾಡ್ಕೊಂಡಿದ್ರೆ ಈ ತಿಂಗಳು ಪ್ರಶಸ್ತವಾಗಿದೆ. ಈ ತಿಂಗಳಲ್ಲಿ ನಿಮ್ಮ ಬಂಧು ಬಾಂಧವರ ನಿಜವಾದ ಮುಖವಾಡವನ್ನು ನೀವು ನೋಡ್ತೀರಾ. ನಿಮ್ಮೊಂದಿಗೆ ಅತಿ ಪ್ರೀತಿಯಿಂದ ಸಂತೋಷವಾಗಿ ಇದ್ದವರು ಕೂಡ ನಿಮ್ಮ ಪ್ರಗತಿಯನ್ನು ಕಂಡು ಅಸೂಯೆ ಪಡ್ತಾರೆ, ಹೊಟ್ಟೆಗಿಚ್ಚು ಪಡ್ತಾರೆ, ನಿಮ್ಮ ಕಾಲೆಳಿಲಿಕ್ಕೆ ನೋಡ್ತಾರೆ, ನಿಮ್ಮ ಸರ್ವ ಕಾರ್ಯಗಳಲ್ಲೂ ವಿಘ್ನವನ್ನು ತರ್ತಾರೆ. ಸ್ನೇಹಿತರು ಕೂಡ ನಿಮ್ಮ ಪ್ರಗತಿಯನ್ನು ನೋಡಿ ಕರುಪ್ತಾರೆ. ಭಾಳ ಎಚ್ಚರಿಕೆಯಿಂದ ಇರಬೇಕು. ನೀವು ಸಾಧಿಸಿರೋ ಪ್ರಗತಿ ಬಗ್ಗೆ ನೀವು ಯಾವ ಕಾರಣಕ್ಕೂ ಅವ್ರ ಹತ್ರ ಜಂಬ ಕೊಚ್ಕೊಳ್ಳೋದಾಗಲಿ, ಅಹಂಕಾರ ಪಡ್ಕೊಳ್ಳೋದಾಗಲಿ, ಹೆಮ್ಮೆಯಿಂದ ನಡ್ಕೊಳ್ಳೋದಾಗಲಿ ಖಂಡಿತ ಮಾಡಬೇಡಿ. ಇದರಿಂದ ಅವರು ಅಸೂಯೆ ಪಟ್ಕೊಂಡು ನಿಮ್ಮ ಮೇಲೆ ಇಲ್ಲಸಲ್ಲದ ಅಪವಾದಗಳನ್ನು ತರ್ತಾರೆ, ಅಪನಿಂದೆಗಳು ತರ್ತಾರೆ, ನಷ್ಟ ಮಾಡಲಿಕ್ಕೆ ಕಾಯ್ತಾ ಇರ್ತಾರೆ. ಇದರಿಂದ ಖಂಡಿತವಾಗಿಯೂ ನಿಮ್ಗೆ ನಷ್ಟ ಆಗುತ್ತೆ. ಯಾವುದಾದ್ರೂ ಹೊಸ ಕೌಶಲ್ಯಗಳನ್ನು ಕಲಿತ್ಕೋಬೇಕು ಅನ್ನೋದಿದ್ರೆ ಈ ತಿಂಗಳು ಸಹ ಪ್ರಶಸ್ತವಾಗಿದೆ, ಮಾಡ್ಕೊಳ್ಬೋದು. ಮನೆಯಲ್ಲಿ ಕುಟುಂಬ ಸೌಖ್ಯ ಚೆನ್ನಾಗಿರುತ್ತೆ. ಮನೆ ಸದಸ್ಯರ ಜೊತೆಗೆ ತುಂಬ ಹೊಂದಾಣಿಕೆಯಿಂದ ಇರ್ತೀರಾ. ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಚಿಂತನೆಯನ್ನು ಮಾಡ್ತೀರಾ. ಮನೆಯಲ್ಲಿರ್ತಕ್ಕಂಥ ಸದಸ್ಯರು ನಿಮಗೆ ಅತಿಯಾದ ಮನ್ನಣೆ ಮತ್ತು ಗೌರವವನ್ನು ಕೊಡ್ತಾರೆ. ಎಲ್ಲ ಕಾರ್ಯಗಳಲ್ಲಿಯೂ ಸಹ ನಿಮ್ಮ ಕೈ ಜೋಡಿಸ್ತಾರೆ. ಹಾಗಾಗಿ ನೀವು ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಕುಟುಂಬದಲ್ಲಿರ್ತಕ್ಕಂತಹ ನಾರಿಯರ ಬಗ್ಗೆ ಅಪವಾದ, ಅಪನಿಂದನೆಗಳು ಬರ್ತಕ್ಕಂಥ ಸಂದರ್ಭಗಳು ಕಂಡು ಬರ್ತಾ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹಾರಗಳನ್ನು ಮಾಡಬೇಕು. ಜನರ ಬಾಯಿಗೆ ಬೀಳದ ಹಾಗೆ ನಡವಳಿಕೆಯನ್ನು ಇಟ್ಕೊಳ್ಬೇಕು. ಆಡೋದೊಂದು ಮಾಡೋದೊಂದು ಮಾಡಲೇಬೇಡಿ. ಏನು ಆಡ್ತಿರೋ ಅದನ್ನೇ ಮಾಡಿ, ಏನು ಮಾಡಬೇಕು ಅದನ್ನೇ ಆಡಿ. ಆದ್ದರಿಂದ ಈ ತಿಂಗಳು ಸ್ವಲ್ಪ ಸೂಕ್ಷ್ಮವಾಗಿ ಇರಬೇಕಾದಂತಹ ಸಂದರ್ಭಗಳಿದೆ ನಿಮಗೆ. ಜೂನ್ ತಿಂಗಳಲ್ಲಿ ಹೆಚ್ಚು ಧನಲಾಭ ಬರುತ್ತೆ. ನಿಮಗೆ ಆತ್ಮಸ್ಥೈರ್ಯ ಹೆಚ್ಚಾಗುತ್ತೆ. ನಿಮಗೆ ಏನು ಬೇಕಾದರೂ ನಾನು ಮಾಡ್ತೀನಿ ಅಂತ ಅಂದ್ಕೊಳ್ಳೋದು ಮಾತ್ರ ಅಲ್ಲ, ನೀವು ಮಾಡಿನೂ ಸಹ, ಸಾಧನೆ ಮಾಡಿನೂ ಸಹ ತೋರಿಸ್ತೀರಾ. ಸಾಕಷ್ಟು ದೈವ ಕ್ಷೇತ್ರಗಳಿಗೆ ಭೇಟಿಯನ್ನು ನೀಡ್ತೀರಾ. ಭಕ್ತಿಯಿಂದ ಪೂಜೆಯನ್ನು ಮಾಡೋದ್ರಿಂದ ನಿಮಗೆ ಯಾವ ಕಾರ್ಯದಲ್ಲಿ ನೀವು ಜಯವನ್ನು ಸಾಧಿಸಬೇಕು ಅಂತ ಯೋಚಿಸ್ತೀರೋ ಅದೆಲ್ಲ ಕಾರ್ಯಗಳಲ್ಲೂ ಯಶಸ್ಸು ದೊರೆಯುತ್ತೆ. ಮನಪೂರ್ವಕವಾಗಿ ಕೆಲಸವನ್ನು ಮಾಡ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ತುಂಬಿಕೊಳ್ಳುತ್ತೆ. ಕೆಲಸದಲ್ಲಿ ಬಡ್ತಿ ಆಗುತ್ತೆ. ಹಾಗೆಯೇ ಅನಿರೀಕ್ಷಿತವಾದಂತಹ ದ್ರವ್ಯ ಲಾಭ ಆಗ್ಬೋದು. ನೀವು ನಿರೀಕ್ಷೆ ಮಾಡೇ ಇರಲ್ಲ ಅಂತಹ ಕಡೆಯಿಂದ ದ್ರವ್ಯ ಲಾಭಗಳು ಆಗ್ಬಹುದು. ಅಂದರೆ ಬೆಲೆ ಬಾಳ್ತಕ್ಕಂಥ ವಸ್ತುಗಳು ನಿಮ್ಮ ಮನೆಗೆ ಬಂದು ಸೇರಬಹುದು. ಆರೋಗ್ಯ ಸಹ ಉತ್ತಮವಾಗಿರುತ್ತೆ. ಕುಟುಂಬ ಸದಸ್ಯರ ಬಗ್ಗೆ ಎಚ್ಚರಿಕೆ ಇರಬೇಕು. ಆರೋಗ್ಯದ ಕಡೆ ಹಾಗೂ ಅವರ ಚಲನವಲನಗಳ ಕಡೆಗೆ ಗಮನ ಇಡಬೇಕಾದಂತಹ ಅಗತ್ಯ ತುಂಬ ಇದೆ ಈ ತಿಂಗಳಲ್ಲಿ. ಈ ತಿಂಗಳು ನಿಮಗೆ ಸ್ವಲ್ಪ ಮಿಶ್ರ ಫಲ ಕಂಡು ಬರ್ತಾ ಇದೆ. ಯಶಸ್ಸು ಇರುತ್ತೆ, ಹಾಗೆಯೇ ಸ್ವಲ್ಪ ಕುಂಠಿತವಾಗ್ತಕ್ಕಂತಹ ಯಶಸ್ಸು ಸಹ ಇರುತ್ತೆ. ಯಾವುದೇ ತೀರ್ಮಾನ ಕೈಗೊಂಡ್ರೂ ಸಹ ಸ್ವಲ್ಪ ಮನಸ್ಸು ಆ ಕಡೆ ಈ ಕಡೆಗೆ ವಾಲಾಡ್ತಾ ಇರುತ್ತೆ. ನಿಜವಾದಂಥ ಸ್ಥಿರವಾದಂತಹ ಒಂದು ತೀರ್ಮಾನವನ್ನು ತಗೊಳ್ಳಿಕ್ಕೆ ನಿಮಗೆ ಆಗೋದಿಲ್ಲ. ಆದ್ದರಿಂದ ಮಹತ್ತರವಾದ ಕಾರ್ಯಗಳನ್ನು ಮಾಡಬೇಕು, ಯೋಜನೆಗಳನ್ನು ಕೈಗೆತ್ಕೊಳ್ಬೇಕು ಅಂತ ಏನಾದರೂ ಸಂಕಲ್ಪ ಮಾಡ್ಕೊಂಡಿದ್ರೆ ಆ ಯೋಜನೆಗಳನ್ನು ಸ್ವಲ್ಪ ಮುಂದೆ ಹಾಕೋದು ಒಳ್ಳೆಯದು. ಈ ತಿಂಗಳು ನಿಮ್ಮ ದೈಹಿಕ ಆರೋಗ್ಯದ ಕಾರಣಕ್ಕಾಗಿ ಇರ್ಬೋದು ಅಥವಾ ಹೊರಗಿನ ಒತ್ತಡದಿಂದಾಗಿಯೇ ಇರಬಹುದು. ಹೆಚ್ಚು ಕೋಪವನ್ನು ಪ್ರದರ್ಶನ ಮಾಡ್ತೀರಾ. ಅನಾವಶ್ಯಕವಾಗಿ ಕೋಪದಿಂದ ಕೂಗಾಡೋದು ಮಾಡ್ತೀರಾ. ಇದರಿಂದ ನಿಮ್ಮ ಗೌರವನೇ ಹಾಳಾಗುತ್ತೆ. ಎಚ್ಚರ ಇರಲಿ. ಸಮಸ್ಯೆಗಳ ನಿವಾರಣೆಗೆ ಪ್ರಯತ್ನ ಪಡ್ತೀರಾ. ಅದರಲ್ಲಿ ಭಾಗಶಃ 75% ಆಗೋಷ್ಟು ಮಾತ್ರ ನಿಮಗೆ ಸಾಲ್ವ್ ಆಗುತ್ತೆ. ಇನ್ನೂ ಉಳಿದಿರ್ತಕ್ಕಂಥ 25 ಭಾಗ ಸಮಸ್ಯೆಗಳು ನಿಮ್ಮ ತಲೆಯನ್ನು ಕೆಡಿಸ್ಲಿಕ್ಕೆ, ಬುದ್ಧಿಯನ್ನು ಕೆಡಿಸ್ಲಿಕ್ಕೆ ಕಾರಣ ಆಗ್ತವೆ. ಎಚ್ಚರ ಇರಲಿ. ಕೌಟುಂಬಿಕವಾಗಿ ನೀವು ಸುಖವಾಗಿ ಇರ್ತೀರಾ. ಮನೆಯಲ್ಲಿರ್ತಕ್ಕಂತಹ ಸದಸ್ಯರು ನಿಮ್ಮ ಬಗ್ಗೆ ತುಂಬ ಕಾಳಜಿಯನ್ನು ಇಟ್ಕೊಂಡಿರ್ತಾರೆ. ಅವರ ಆರೋಗ್ಯದ ಕಡೆಗೆ ನೀವು ಗಮನವನ್ನು ಕೊಡಲೇಬೇಕಾದಂಥ ಅಗತ್ಯ ಇದೆ. ಹಾಗೆ ಹಣಕಾಸಿನ ಹರಿವು ಇದ್ದರೂ ಸಹ ಅದರ ಖರ್ಚು ವೆಚ್ಚದ ಕಡೆಯೂ ಸಹ ನಿಗಾ ಇರಬೇಕಾದಂಥ ಅಗತ್ಯವೂ ಸಹ ಇದೆ. ವಹಿಸಬೇಕಾದಂತಹ ಎಚ್ಚರಿಕೆ ಅಂತ ಹೇಳಿದರೆ, ಹೆಚ್ಚಿನ ವ್ಯವಹಾರಗಳನ್ನು ಈ ಸರಿ ಕೈಗೆತ್ಕೊಳ್ಳೋದು ಬೇಡ. ದೊಡ್ಡ ದೊಡ್ಡ ಯೋಜನೆಗಳನ್ನು ಯಾವ ಕಾರಣಕ್ಕೂ ಕೈಗೆತ್ಕೊಳ್ಳೋಕ್ಕೆ ಹೋಗಬೇಡಿ. ಆಗಸ್ಟ್ ತಿಂಗಳಲ್ಲಿ ನೀವು ಮಾನಸಿಕ ಸ್ಥಿರತೆಯನ್ನು ತಂದುಕೊಳ್ಳಿಕ್ಕೋಸ್ಕರವಾಗಿ
ದೇವರ ಮೊರೆ ಹೋಗತಕ್ಕಂತಹ ಅಗತ್ಯ ಇದೆ. ದೇವತಾ ಪ್ರಾರ್ಥನೆಯನ್ನು ನೀವು ಮಾಡಲೇಬೇಕು ದೈವಾನುಗ್ರಹಕ್ಕಾಗಿ. ಶುಭ ಫಲಗಳ ನಿರೀಕ್ಷೆ ಮಾಡ್ತೀರಾ, ಅದು ಕೈಗೊಡಬೇಕಾದ್ರೆ ನೀವು ದೈವಾನುಕೂಲ ಬರಬೇಕಾದ್ರೂ ಸಹ ಪ್ರಾರ್ಥನೆಯನ್ನು ಮಾಡಿಕೊಳ್ಳೇಬೇಕಾಗುತ್ತೆ. ಹಣಕಾಸಿನ ವೃದ್ಧಿ ಆಗುತ್ತೆ, ಸಮೃದ್ಧಿಯಾಗಿ ನಿಮಗೆ ಹಣ ಬರುವಂಥದ್ದು ಮಾಮೂಲಾಗಿ ಇದ್ದೇ ಇರುತ್ತೆ. ಆದರೆ ಖರ್ಚು ಮಾಡುವಾಗ ಎಚ್ಚರ ಇರಬೇಕು. ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅನ್ನುವಂಥ ಗಾದೆ ಮಾತಿದೆಯಲ್ಲ, ಆ ರೀತಿಯಲ್ಲೇ ಆಗ್ಬೋದು. ನೀವು ಇದುವರೆಗೆ ಬೆಳೆಸ್ಕೊಂಡು ಬಂದಿರತಕ್ಕಂತಹ ಎಲ್ಲ ಶುಭ ವಿಚಾರಗಳು, ಒಳ್ಳೆಯ ವಿಚಾರಗಳು ಅಥವಾ ನಿಮ್ಮದು ವ್ಯಕ್ತಿತ್ವ ಅಂತ ಏನಿರುತ್ತೆ ಅದು ಹಾಳಾಗ್ತಕ್ಕಂಥ ಸಂದರ್ಭಗಳು ಬರಬಹುದು. ಈ ಆಗಸ್ಟ್ ತಿಂಗಳಲ್ಲಿ ಅನಾರೋಗ್ಯ ನಿಮಗೆ ಹೆಚ್ಚು ಕಾಡಬಹುದು. ಮನೆ ಮಂದಿಗೆಲ್ಲ ಬೇರೆದೇ ರೀತಿಯಾದಂತಹ ಸಮಸ್ಯೆಗಳು ಕಾಡಿ ಮಾನಸಿಕ ಸ್ಥಿಮಿತತೆ ಕಡಿಮೆ ಆಗ್ಬೋದು. ಹಾಗೆ ಮನಸ್ತಾಪಗಳು ಹೆಚ್ಚಾಗ್ತವೆ. ಆದ್ದರಿಂದ ಈ ತಿಂಗಳಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಸೆಪ್ಟೆಂಬರ್ ತಿಂಗಳು ಅನಾವಶ್ಯಕ ಖರ್ಚುಗಳು ಬರ್ತಕ್ಕಂತಹ ಸಂದರ್ಭ ಹೆಚ್ಚು ಕಾಣ್ತಾ ಇದೆ. ಕಾರ್ಯಗಳಲ್ಲಿ ನಿಮಗೆ ಯಶಸ್ಸು ಇರುತ್ತೆ, ಹಿರಿಯರ ಆಶೀರ್ವಾದ ಇರುತ್ತೆ, ಅವರ ಮಾರ್ಗದರ್ಶನವೂ ಇರುತ್ತೆ, ಅವರ ಕೃಪೆಯೂ ಇರುತ್ತೆ. ಮಕ್ಕಳಿಗೆ ಹೆಚ್ಚು ಸಹಕಾರವನ್ನು ನೀವು ಕೊಡಲೇಬೇಕಾಗುತ್ತೆ. ಅವರು ಮುಂದಿನ ಓದಿಗೋಸ್ಕರವಾಗಿ ವಿದೇಶಕ್ಕೆ ಹೋಗ್ತೀನಿ ಅಥವಾ ಇನ್ಯಾವುದೋ ಒಳ್ಳೆಯ ಸ್ಥಳಗಳಿಗೆ, ಕಾಲೇಜ್ಗಳಿಗೆ ನಾನು ಜಾಯಿನ್ ಆಗ್ತೀನಿ ಅಂದರೆ ನೀವು ಖಂಡಿತವಾಗಿ ಕಳಿಸಲೇಬೇಕಾಗುತ್ತೆ. ಈ ಸಂದರ್ಭ ತಪ್ಪು ಹೋದರೆ ಮಕ್ಕಳ ಭವಿಷ್ಯ ನಾಳೆ ಕುಂಠಿತ ಆಗ್ಬೋದು. ಹೆಚ್ಚು ಹೆಚ್ಚು ಭೋಜನಕೂಟಗಳಲ್ಲಿ ಭಾಗಿಯಾಗ್ತೀರಾ. ಆರೋಗ್ಯದ ಕಡೆಗೆ ನಿಗಾ ವಹಿಸಿಕೊಂಡು ಭೋಜನವನ್ನು ಸ್ವೀಕರಿಸೋದು ಒಳ್ಳೆಯದು. ಬಂಧು ಬಾಂಧವರಿಂದ ಮಾನ್ಯತೆಗಳು ಸಿಗುತ್ತೆ, ಸಾಮಾಜಿಕವಾಗಿ ಮಾನ್ಯತೆಗಳನ್ನು ಪಡಿತೀರಾ. ಒಳ್ಳೆಯ ಸ್ನೇಹಿತರ ಸಹವಾಸವನ್ನು ಮಾಡಿ ಅವರ ಮಾರ್ಗದರ್ಶನವನ್ನು ತಗೊಳ್ಳೋದು ತುಂಬ ನಿಮಗೆ ಅನುಕೂಲವನ್ನು ತಂದುಕೊಡುತ್ತೆ. ಆಸ್ತಿ ಖರೀದಿ ವಿಚಾರ ಆಗಲಿ, ಯೋಜನೆಗಳನ್ನು ರೂಪಿಸೋದಾಗಲಿ, ಹೊಸ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳೋದಾಗಲಿ, ಹಣಕಾಸನ್ನು ಇನ್ನೆಲ್ಲಾದರೂ ಹೂಡಿಕೆ ಮಾಡೋದಾಗಲಿ, ಎಲ್ಲ ವಿಚಾರಗಳ ಬಗ್ಗೆ ತುಂಬ ಕೂಲಂಕಷವಾಗಿ ವಿಚಾರ ಮಾಡಿ ವಿಶ್ಲೇಷಣೆಯನ್ನು ಮಾಡಿ ಮುಂದುವರಿಬೇಕಾಗುತ್ತೆ. ಇಲ್ಲ ಅಂದರೆ ತುಂಬ ನಷ್ಟವನ್ನು ಅನುಭವಿಸ್ತೀರಾ. ಈ ತಿಂಗಳ ವ್ಯವಹಾರದಲ್ಲಿ ನೀವು ತುಂಬ ಎಚ್ಚರಿಕೆಯನ್ನು ವಹಿಸತಕ್ಕಂಥದ್ದು ತುಂಬ ಉತ್ತಮ. ಯಾಕೆ ಅಂತ ಹೇಳಿದರೆ ತುಂಬ ನಷ್ಟನೇ ಕಾಣ್ತಕ್ಕಂತಹ ಸಂದರ್ಭಗಳು ಎದುರಾಗಬಹುದು. ಇದೊಂದು ತಿಂಗಳು ದಾಟ್ತು ಅಂತ ಹೇಳಿದರೆ ಮುಂದೆ ನಿಮ್ಮ ಯೋಜನೆಗಳಿಗೆ ಅತಿ ಉತ್ತಮವಾದಂತಹ ಸಮಯ ಕಾದಿರುತ್ತೆ. ಅಕ್ಟೋಬರ್ ತಿಂಗಳು ಒಂದು ಒಳ್ಳೆಯ ತಿಂಗಳಾಗಿ ನಿಮಗೆ ಸಾಬೀತಾಗುತ್ತೆ. ಯಾಕೆ ಅಂದರೆ ಆರ್ಥಿಕ ಸ್ಥಿತಿ ಅತೀ ಉತ್ತಮ ಆಗುತ್ತೆ. ನಿಮಗೆ ಎಲ್ಲ ಕಡೆಯಿಂದನೂ ಸಹ ಹಣದ ಧಾರೆ ಬರುತ್ತೆ. ಅದನ್ನು ಸದ್ವಿನಿಯೋಗ ಕೂಡ ಮಾಡ್ತೀರಾ. ನೀವು ಬೇಯಿಸಿದರೂ ಸಹ ಉತ್ತಮವಾಗಿ ಯಾವುದಕ್ಕೆ ಬೇಕೋ ಅಗತ್ಯ ಇದ್ದಿದ್ದಕ್ಕೆ ಮಾತ್ರ ಉಪಯೋಗಿಸಿದರೆ ಬೇಜಾರೇನೂ ಆಗೋದಿಲ್ಲ. ಅದೇ ಧನ ಅನಾವಶ್ಯಕವಾಗಿ ವ್ಯಯ ಮಾಡಿದರೆ ನಷ್ಟ ಆದರೆ ಹಾಳಾಗ್ತಕ್ಕಂಥದ್ದು ಮನಸ್ಥಿತಿ. ಕುಟುಂಬದಲ್ಲಿ ಅತಿ ಉಲ್ಲಾಸಕರವಾದಂತಹ ಸಂತೋಷದಾಯಕವಾದಂತಹ ವಾರ್ತೆಗಳು ಇರುತ್ತೆ. ಶುಭ ಕಾರ್ಯಗಳು ನಡೀತಕ್ಕಂತಹ ಸಂದರ್ಭಗಳು ಹೆಚ್ಚು ಕಾಣಿಸ್ತಾ ಇದೆ. ಈ ಕಾರಣಕ್ಕೋಸ್ಕರವಾಗಿ ನೀವು ಜನರ ಜೊತೆಗೆ ಅತಿ ಉತ್ತಮವಾಗಿ ಬೆರೀತೀರಾ. ಜನರಿಂದ ಅತಿ ಉತ್ತಮವಾದಂತಹ ಗೌರವ ಮನ್ನಣೆಗಳು ಸಹ ಈ ತಿಂಗಳಲ್ಲಿ ದೊರೆಯುತ್ತೆ. ಆರೋಗ್ಯದ ಕಡೆ ಎಚ್ಚರ ಇರಲಿ. ವ್ಯವಹಾರಗಳ ಕಡೆಗೆ ಸ್ವಲ್ಪ ಎಚ್ಚರ ಇರಬೇಕು. ಹಣಕಾಸಿನ ವ್ಯವಹಾರ, ಲೇವಾದೇವಿ, ಆಸ್ತಿ ಖರೀದಿ ಈ 3 ವಿಚಾರಗಳಲ್ಲಿ ಬಹಳ ಎಚ್ಚರಿಕೆಯಿಂದ ವ್ಯವಹಾರವನ್ನು ಮಾಡಬೇಕಾಗುತ್ತೆ. ಅತಿ ಉತ್ತಮವಾಗಿ ಕಾನೂನು ಪ್ರಕಾರ ನೀವು ಮಾಡಿದ್ರಿ ಅಂತೇಳಿ ಹೇಳಿದರೆ ಇದರಲ್ಲಿ ಲಾಭನೇ ಸಿಗುತ್ತೆ, ಲಾಸ್ ಏನೂ ಆಗೋದಿಲ್ಲ. ಎಚ್ಚರಿಕೆಯಿಂದ ಇರಬೇಕು ಅಷ್ಟೇ. ಗುರು ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ದೇವರ ಕೃಪೆಗಾಗಿ ಪೂಜೆಯನ್ನು ಮಾಡೋದು, ದೇವರ ಮೊರೆ ಹೋಗೋದನ್ನು ಬಿಡಲೇಬೇಡಿ. ಇದರಿಂದ ನಿಮಗೆ ಕೌಟುಂಬಿಕವಾಗಿ, ಸಾಮಾಜಿಕವಾಗಿ, ಎಲ್ಲಕ್ಕಿಂತ ಮುಖ್ಯವಾಗಿ ಮಾನಸಿಕವಾಗಿ ನೀವು ಸ್ಥಿರತೆಯನ್ನು ಕಂಡುಕೊಳ್ತೀರಾ. ಅತಿ ಉತ್ತಮವಾದಂತಹ ಸೌಭಾಗ್ಯಗಳು ನಿಮಗೆ ಬರೋಕ್ಕೆ ಇದರಿಂದ ಕಾರಣ ಆಗುತ್ತೆ. ನವೆಂಬರ್ ತಿಂಗಳು ನಿಮಗೆ ಸ್ವಲ್ಪ ಹಿನ್ನಡೆಯನ್ನು ತರ್ತಕ್ಕಂತಹ ತಿಂಗಳು. ಯಾಕೋ ಅತಿಯಾದ ಕೋಪವನ್ನು ಪ್ರದರ್ಶನ ಮಾಡ್ತೀರಾ, ಅನಾವಶ್ಯಕವಾಗಿ ಕೋಪವನ್ನು ಪ್ರದರ್ಶನ ಮಾಡ್ತೀರಾ. ಇದರಿಂದ ನಿಮ್ಮ ರೆಪ್ಯುಟೇಷನ್ ಅನ್ನೋದು ಸ್ವಲ್ಪ ಹಿನ್ನಡೆಯನ್ನು ಪಡಿಲೇಬೇಕಾದಂಥ ಸಂದರ್ಭಗಳು ಬರುತ್ತೆ. ಸಾರ್ವಜನಿಕವಾಗಿ ಅತಿ ಉತ್ತಮ ರೀತಿಯಲ್ಲಿ ನೀವು ವರ್ತನೆಗಳನ್ನು ಮಾಡಲೇಬೇಕು. ಬೇರೆಯವರ ಬಗ್ಗೆ ತುಂಬ ತುಚ್ಛವಾಗಿ ನಿಂದನೆಯನ್ನು ಮಾಡ್ತೀರಾ. ಇದರಿಂದ ನಿಮ್ಮ ಗೌರವಕ್ಕೆ ಹಾನಿ ಆಗ್ತಕ್ಕಂಥ ಸಂದರ್ಭಗಳು ಬರುತ್ತೆ. ಹಣಕಾಸು ನಿಮಗೆ ಹಣದ ಹರಿವು ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಭದ್ರವಾಗಿ ಕಾಪಾಡ್ಕೊಳ್ತಕ್ಕಂಥದ್ದು ಮುಖ್ಯ. ಸರಿಯಾದ ವಿನಿಯೋಗ ಇದ್ದರೆ ಮಾತ್ರ ಹಣ ಉಳಿಯುತ್ತೆ. ಅದರ ಮೇಲೆ ಹಣಕಾಸಿನ ಖರ್ಚು ಹಾಗೂ ಇತರ ದುಂದು ವೆಚ್ಚಗಳ ಮೇಲೆ ನೀವು ಹಿಡಿತವನ್ನು ಮಾಡಲೇಬೇಕು. ಸಾಧ್ಯ ಆದಷ್ಟು ಹೆಚ್ಚು ಹೆಚ್ಚು ದೇವತಾ ಕಾರ್ಯಗಳನ್ನು ಮಾಡಿ, ಪ್ರಾರ್ಥನೆಯನ್ನು ಮಾಡಿ, ದೇವಸ್ಥಾನಗಳಿಗೆ ಹೆಚ್ಚು ಹೆಚ್ಚು ಭೇಟಿಯನ್ನು ಕೊಡಿ. ಮನಸ್ಸನ್ನು ಸ್ಥಿಮಿತವಾಗಿಟ್ಕೊಳ್ಳಿ. ಮನೆಯ ಕುಟುಂಬದ ಸದಸ್ಯರ ಎಲ್ಲರ ಅಭಿಪ್ರಾಯಗಳಿಗೆ ಬೆಲೆಯನ್ನು ಕೊಡ್ತಕ್ಕಂಥದ್ದನ್ನು ಕಲಿಯದೆ ಅವರನ್ನು ಸಾಮರಸ್ಯದಿಂದ, ಹೊಂದಾಣಿಕೆಯಿಂದ ಜೊತೆಗೆ ತಗೊಂಡು ಹೋಗೋದು ತುಂಬ ಮುಖ್ಯವಾಗಿರುತ್ತೆ. ಈ ತಿಂಗಳಲ್ಲಿ ತುಂಬ ಮನಸ್ತಾಪಗಳು ಬಂದು ಕುಟುಂಬ ಒಡೆದು ಹೋಗುವಂಥದ್ದು, ಮನೆ ಒಡೆದು ಹೋಗುವಂತಹ ಸಂದರ್ಭಗಳು ಬರ್ಬೋದು. ಅನಿರೀಕ್ಷಿತ ನೋವು, ಬಾಧೆಗಳು ಸಹ ದೇಹಕ್ಕೆ ಕಾಡ್ತಕ್ಕಂತಹ ಸಂದರ್ಭಗಳು ಇದೆ.
ಕುಟುಂಬ ಸದಸ್ಯರ ಆರೋಗ್ಯ ಹಾಗೂ ನಿಮ್ಮ ಆರೋಗ್ಯದ ಬಗೆಗೆ ಹೆಚ್ಚು ಜತನದಿಂದ ನೋಡ್ಕೊಳ್ಬೇಕಾದಂತಹ ಸಂದರ್ಭ ಈ ತಿಂಗಳಲ್ಲಿದೆ. ತುಲಾರಾಶಿಯವರಿಗೆ ಡಿಸೆಂಬರ್ ತಿಂಗಳು ಲಾಭ ಮತ್ತು ನಷ್ಟಗಳ ಮಿಶ್ರಣದಿಂದ ಕೂಡಿರುತ್ತೆ. ಬಂಧು ಮಿತ್ರರು ಸಮಯಕ್ಕೆ ಬಂದು ಒದಗ್ತಾರೆ, ಆದರೆ ಯೋಚನೆ ಮಾಡಿ ಮಾತನಾಡಬೇಕು. ಅವ್ರು ಬಂದರು ಅಂತ ಮಾತನಾಡುವಲ್ಲಿ ಸ್ವಲ್ಪ ಎಚ್ಚರ ತಪ್ಪಿದ್ರೂ ಸಹ ಅವರೇ ನಮ್ಮ ವೈರಿಗಳಾಗಿ ನಿಲ್ತಕ್ಕಂಥ ಸಂದರ್ಭಗಳು ಬರ್ತವೆ. ಸ್ನೇಹಿತರೊಡನೆ ಎಚ್ಚರಿಕೆಯಿಂದ ಮಾತನಾಡಿ ಸಂತೋಷ ಕೂಟಗಳಲ್ಲಿ ಹೆಚ್ಚು ಭಾಗವಹಿಸ್ತೀರಾ. ದೇವತಾ ಕಾರ್ಯಗಳಿಗೆ ನೀವು ಧನ ಸಹಾಯ ಮಾಡಲಿಕ್ಕೆ ಇಷ್ಟಪಡ್ತೀರಾ ಹಾಗೂ ದೇವತಾ ಕಾರ್ಯಗಳಲ್ಲಿ ಪ್ರಮುಖ ಪಾತ್ರಗಳನ್ನು ವಹಿಸ್ತೀರಾ. ಇಂತಹ ಸುಯೋಗ ನಿಮಗೆ ಈ ತಿಂಗಳಲ್ಲಿ ಹೆಚ್ಚು ಬರುತ್ತೆ. ಈ ತಿಂಗಳು ಹಣದ ಹರಿವು ಉತ್ತಮವಾಗಿಯೇ ಇದೆ. ಧನ ಲಾಭ ಕೂಡ ಆಗ್ಬೋದು, ಅನಿರೀಕ್ಷಿತ ಧನ ಲಾಭಗಳು ಬರ್ಬೋದು. ನೀವು ಯಾವುದಾದ್ರೂ ಅತಿ ಉತ್ತಮವಾದಂತಹ ದೊಡ್ಡ ಕಾರ್ಯ ಅಥವಾ ಸಾರ್ವಜನಿಕರಿಗೆ ಉಪಯೋಗವಾಗ್ತಕ್ಕಂಥ ಕೆಲಸ ಯಾವುದನ್ನು ಕೈಗೆತ್ತಿಕೊಳ್ಬೇಕು ಅಂತ ಇದ್ದರೆ ಆ ಕಾರ್ಯಕ್ಕೆ ಹೆಚ್ಚು ವಿಘ್ನಗಳು ಬರುತ್ತೆ. ಈ ತಿಂಗಳು ಬೇಡ. ಉದ್ಯೋಗ ರಂಗದಲ್ಲಿ, ಕಾರ್ಯರಂಗದಲ್ಲಿ ಹೆಚ್ಚು ಕೌಶಲ್ಯಪೂರ್ಣವಾಗಿ ಕೆಲಸವನ್ನು ಮಾಡ್ತೀರಾ. ಹೆಚ್ಚು ಗೌರವ ಮನ್ನಣೆಗಳನ್ನು ಪಡ್ಕೊಳ್ತೀರಾ. ಮೇಲಾಧಿಕಾರಿಗಳಿಂದ ಶಹಬಾಸ್ಗಿರಿಯನ್ನು ಪಡ್ಕೊಳ್ತೀರಾ. ಇಡೀ ವರ್ಷದ ಭವಿಷ್ಯದ ಬಗ್ಗೆ ಪಕ್ಷಿನೋಟವನ್ನು ಬೀರೋದಾದರೆ ತುಲಾರಾಶಿಯವರಿಗೆ 2026ನೇ ವರ್ಷ ಅತಿ ಉತ್ತಮವಾಗಿಯೇ ಸಾಬೀತಾಗ್ತಾ ಇದೆ. ಸಂತೋಷಕರವಾದ ವಿಚಾರ. ಒಳ್ಳೆಯದಾಗಲಿ. ವಿಡಿಯೋನ ಪೂರ್ತಿ ನೋಡೋದಕ್ಕಾಗಿ ಧನ್ಯವಾದಗಳು. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಶೇರ್ ಮಾಡಿ. ನಮಸ್ಕಾರ.